बोलो दुर्गा माता की। આજનો ದುರ್ಗಾದೇವಿ ದೇವಸ್ಥಾನનો પૂર્ણોદ્ધાર કાર્યક્રમ કે કળશારોહણ કાર્યક્રમ, મહાદ્વાર ઉદ્ઘાટના કાર્યક્રમ એક અદ્ભુત રીતે એવડું સુંદર કાર્યક્રમ હરિહર સમાજના અમારા મોહન શાહ કિરોજીતે તોના ટીમ પૂરા ટીમ મળીને કરેલું છે. આ એ કાર્યક્રમ લઈ યશસ્વી છે. ಈ ಕಾರ್ಯಕ್ರಮ ಯಶಸ್ವಿಯಲ್ಲ एक सुंदर कार्यक्रम ने एवढू मट्टू संख्याती सभ्यजन मिळीकने कार्यक्रम करेलने मोहन किरोजीन तोना टीम ने एक सभ्यन चप्पाळे मारिकने शुभाशय बोला. जोरती चप्पाळे जरा खरू बुक लागी कोडतोस खूप खरू लागी सभ्यने बी जुमान मोहन किरोजीन ते जुमान लागी जुमान बोलत तर हां उन बुद्धी हां बिस्ल ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರುಗೊಳ್ಳ ಮಠ ಇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಕ್ಷೇತ್ರ ದೇವತೆ ದುರ್ಗಾದೇವಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ನಮ್ಮ ಸಮಾಜದ ಹಿರಿಯರು ದಾನಿಗಳಾಗಿರುವಂಥ ಕೃಷ್ಣಸ ಭೂತಿಯವರೇ, ಸಮಾಜದ ಅಧ್ಯಕ್ಷರಾಗಿರುವಂಥ ಮೋಹನ್ ಶಾಹ್ ಕಿರೋಜಿಯವರೇ, ಸಮಾಜದ ರಾಜ್ಯ ಪ್ರತಿನಿಧಿಗಳು ಭಾಳ ಜನ ಇವತ್ತು ರಾಜ್ಯ ಪ್ರತಿನಿಧಿಗಳಿದ್ದಾರೆ. ಊಟವಾಲಿಯವರು, ನಮ್ಮ ರಾಜೋಳಿಯವರು, ಮತ್ತು ಸಂದೀಪ್ ಅವರು, ರೂಪಾ ಕಾಟ್ವೆಯವರು, ಮಹೇಶ್ ಸೋಳಂಕಿಯವರು, ಇನ್ನೂ ನಮ್ಮ ರಾಜ್ಯ ಪ್ರತಿನಿಧಿಗಳು ಭಾಳ ಜನ ಇದ್ದಾರೆ. ಇಲ್ಲಿ ಎಲ್ಲ ರಾಜ್ಯ ಪ್ರತಿನಿಧಿಗಳೇ, ಇವತ್ತಿನ ಈ ಹರಿಹರ SSK ಸಮಾಜದ ದುರ್ಗಾದೇವಿ ದೇವಸ್ಥಾನದ ಪುನರ್ಜೀವನ ಕಾರ್ಯಕ್ರಮ ಆಗಿ ಕಳಸಾರೋಹಣ ಕಾರ್ಯಕ್ರಮ ಕೂಡ ಆಗಿದೆ. ಇವತ್ತಿನ ಹರಿಹರ SSK ಸಮಾಜ ಬಹುಶಃ ಒಂದು 6-7 ವರ್ಷದ ಹಿಂದಿನ SSK ಸಮಾಜಕ್ಕೂ ಇವತ್ತಿನ ಹರಿಹರ SSK ಸಮಾಜಕ್ಕೂ ಸ್ವಲ್ಪ ಪುನರ್ಜೀವನ ಏನಂತಾರೆ, ಅಭಿವೃದ್ಧಿ ಹೊಂದಿದ ಜೀವನ, ಉತ್ಸಾಹಿ ಯುವಕರ ತಂಡ, ಎಲ್ಲ ಉತ್ಸಾಹಿ ಯುವಕರು ಸೇರಿಕೊಂಡು ನಮ್ಮ ಸಮಾಜದಲ್ಲಿ ಅನೇಕ ಚಟುವಟಿಕೆ ಮಾಡ್ತಿರೋದು ನೋಡಿದರೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಸಮಾಜದ ಕೆಲಸ ಅಷ್ಟು ಸುಲಭದ ಕೆಲಸ ಅಲ್ಲ. ಸಮಾಜದ ಕೆಲಸ ಮಾಡುವಾಗ 4 ಜನ ಒಳ್ಳೆಯದು ಹೇಳ್ತಾರೆ, 4 ಜನ ಕೆಟ್ಟದ್ದು ಹೇಳ್ತಾರೆ. ಆ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ ಸ್ವೀಕಾರ ಮಾಡಿ ಸಮಾಜದ ಕೆಲಸವನ್ನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಮೋಹನ್ ಕಿರೋಜಿಯವರ ತಂಡ ನಾಗಣ್ಣವರಿದ್ದಾಗಲೂ ಮೋಹನ್ ಕಿರೋಜಿಯವ್ರ ಜೊತೆಗೆ ಎಡಗೈ ಥರ ಬಲಗೈ ಥರ ಕೆಲಸ ಮಾಡ್ತಿದ್ರು. ಬಲಗೈ ಥರ ಮೋಹನ್ ಕಿರೋಜಿಯವರು, ಎಡಗೈ ಥರ ನಮ್ಮ ಭೂತಿಯವರು, ಇಬ್ಬರೂ ನಾಗಣ್ಣವ್ರ ಜೊತೆಗೆ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ರು. ಆ ಎಲ್ಲ ಕೆಲಸಗಳನ್ನು ಇವತ್ತು ಪೂರ್ಣಗೊಳಿಸಿದ ಸಂತೋಷ ನಾಗಣ್ಣವ್ರ ಆತ್ಮಕ್ಕೂ ಸಿಗ್ತದೆ. ಮತ್ತು ನಮಗೆಲ್ಲರಿಗೂ, ನಾವು ಕೂತ್ಕೊಂಡಿರೋಂಥ ಹರಿಹರದ ಎಲ್ಲ ಸಮಾಜದ ಬಂಧುಗಳಿಗೆಲ್ಲರಿಗೂ ಕೂಡ ಖುಷಿ ತರುವಂಥ ಕೆಲಸ ಆಗಿದೆ. ಸಮಾಜದ ಕೆಲಸಗಳು ನಿರಂತರವಾಗಿ ನಡೀತಿರಬೇಕು. ಬಹುಶಃ ನಮ್ಮ ಸಮಾಜದಲ್ಲಿ ನಮ್ಮ ರೇವಣ ಶಾಹ್ ಭೂತಿಯವರಿದ್ದಾಗ, ರೇವಣ ಶಾಹ್ ಭೂತಿಯವರ ಆಡಳಿತದಲ್ಲಿ ಕೃಷ್ಣ ಶಾಹ್ ಭೂತಿಯವರು ಕೂಡ ಸಮಾಜ ಅಧ್ಯಕ್ಷರಾಗಿದ್ದರು, ರೇವಣ ಶಾಹ್ ಭೂತಿಯವರು ಸಮಾಜ ಅಧ್ಯಕ್ಷರಾಗಿದ್ದರು, ಸೋಮನಾಥ್ ಶಾಹ್ ಕಾಟುವೆಯವರು ಕೂಡ ಇದ್ದರು. ಅವರ ಅವಧಿನಲ್ಲಿ ಅನೇಕ ಕೆಲಸಗಳನ್ನು ಮಾಡಿದರು. ಆವಾಗ ಸಮಾಜ ಸ್ವಲ್ಪ ಹರಿಹರದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಂತರದಲ್ಲಿ ಸ್ವಲ್ಪ ಸಮಾಜ ಚಟುವಟಿಕೆಗಳು ಕಡಿಮೆ ಆಗಿದ್ದು, ಆ ಚಟುವಟಿಕೆಗಳು ಮತ್ತೆ ನಮ್ಮ ನಾಗಣ್ಣ ಬಂದಮೇಲೆ ಸ್ವಲ್ಪ ಚುರುಕಾಗಿ ಕೆಲಸಗಳು ಪ್ರಾರಂಭ ಆದವು. ಆ ನಂತರದಲ್ಲಿ ಈಗ ಮೋಹನ್ ಕಿರೋಜಿಯವರ ಅವಧಿನಲ್ಲಿ ಎಲ್ಲವೂ ಪೂರ್ಣಗೊಳ್ತಾ ಇದ್ದಾವೆ. ಭಾಳ ಖುಷಿ ತರುವಂಥ ವಿಚಾರಗಳು. ಸಮಾಜದಲ್ಲಿ ಭಾಳ ಸಂತೋಷ ತರುವಂಥ ವಿಚಾರ, ಇವತ್ತಿನ ಈ ಕಾರ್ಯಕ್ರಮದ ಸಂತೋಷ ತರುವಂಥ ವಿಚಾರ ಏನಂತಂದರೆ, ಸಮಾಜದ ಹುಡುಗಿ ಹರಿಹರದ ಮೊಮ್ಮಗಳು ನಿಖಿತಾ ಅಲ್ಲ, ಅವಳ ಹೆಸರು ನಿಖಿತಾ ವಿನಿತಾ ನಮಿತಾ ಇವತ್ತು ಸ್ಟೇಟಿಗೆ ಫಸ್ಟ್ ರ್ಯಾಂಕ್. ನಮ್ಮ ಹರಿಹರದ ಹುಡುಗಿ ಸ್ಟೇಟಿಗೆ ಫಸ್ಟ್ ರ್ಯಾಂಕು. ಟಿ ವಿನಲ್ಲಿ ವಾಟ್ಸಪ್ಪಲ್ಲಿ ಅವಳ ಫೋಟೋ ಮತ್ತು ಅವಳ ಮಾತಾಡಿದ್ದೆಲ್ಲ ಕೇಳಿದಾಗ ಭಾಳ ಖುಷಿ ಅನ್ನಿಸ್ತು, ಭಾಳ ಹೆಮ್ಮೆ ಅನ್ನಿಸ್ತು.
ಅವಳು ಫಸ್ಟ್ ರ್ಯಾಂಕ್ ತಂದಿದ್ದು ನಮ್ಮ ಹರಿಹರಕ್ಕೆ ದೊಡ್ಡ ಹೆಮ್ಮೆ. ಅವಳಿಗೆ ರಾಜ್ಯಕ್ಕೆ ಕೂಡ ಹೆಮ್ಮೆ, ಹರಿಹರಕ್ಕೂ ಹೆಮ್ಮೆ, ನಮ್ಮ ಇಡೀ ರಾಜ್ಯಕ್ಕೆ, ಇಡೀ ನಮ್ಮ ಕರ್ನಾಟಕ ರಾಜ್ಯದ SSK ಸಮಾಜಕ್ಕೇ ಒಂದು ಹೆಮ್ಮೆ. ಅವಳು ಫಸ್ಟ್ ರ್ಯಾಂಕ್, SSK ಸಮಾಜದ ಹುಡುಗಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತಂದಿದ್ದಾಳೆ. ಅವಳಿಗೆ ಎಲ್ಲರೂ ಸೇರಿ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಸಂದೀಪ್ 10,000 ಕೊಡ್ತೀವಿ ಅಂತ ಹೇಳಿದ್ದಾರೆ. 10,000 ಕಡಿಮೆ ಆಗ್ತದೆ. ಸಂದೀಪು ಹೆಂಗಾರು ಮನಸ್ಸು ಮಾಡಿ 1,00,000 ಕೊಡೋಳು. ನಾನು ನಿನ್ನ ಜೊತೆ ಸೇರಿ ನಾನು ಒಂದು 50,000 ಕೊಡ್ತೀನಿ. ಅವಳು ಮುಂದಿನ ಶಿಕ್ಷಣ ಇನ್ನೂ ಉಜ್ವಲವಾಗಲಿ. ಕೃಷ್ಣಾಸ್ ಅವರು ಅವಳಿಗೆ ಮುಂದಿನ ಶಿಕ್ಷಣಕ್ಕೆ ಏನು ಬೇಕೆಲ್ಲ ಸಪೋರ್ಟ್ ಮಾಡ್ತಾರೆ. ನಾನು ಕೃಷ್ಣಾಸ್ ಅವ್ರಿಗೆ ನಾನೇ ಹೇಳ್ತೀನಿ, ಅವಳು IAS ಮಾಡಲಿ, KS ಮಾಡಲಿ, ಏನಾರ ಮಾಡಲಿ, ನಾನು ಕೃಷ್ಣಾಸ್ ಅವರು ಸೇರಿ ಅವಳು ಎಲ್ಲ ರೀತಿಯ ಸಪೋರ್ಟ್ ಮಾಡ್ತೀವಿ. ಯಾರು ಇಲ್ಲಿ ಮಾಡಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಎಲ್ಲರೂ ಸೇರಿ ಮಾಡೋಣಂತೆ. ನಮ್ಮ ಹುಡುಗಿ ಅವಳು ಏನಾದರೂ ಮಾಡಲಿ, ಅವಳಿಗೆ ಎಲ್ಲ ರೀತಿಯ ಬೆಂಬಲ ನಮ್ಮ ಸಮಾಜದವ್ರು ಇದ್ದೇ ಇರ್ತದೆ. ಸಮಾಜ ಈಗ ಹೀಗಿದ್ದೀವಿ, ಸಮಾಜ ಎಲ್ಲರೂ ಸೇರಿಕೊಂಡು ಒಂದೇ ಜೇನಿನ ಗೂಡಿನ ಥರ ಎಲ್ಲರೂ ಒಂದಾಗಿದ್ದೀವಿ. ಭಾಳ ಸಂತೋಷದಿಂದ ಎಲ್ಲ ಚಟುವಟಿಕೆಗಳನ್ನು ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಸಮಾಜದಲ್ಲಿ ದಿನೇ ದಿನ ಅಭಿವೃದ್ಧಿ ಕಾಣೋದನ್ನು ನೋಡಿ ಸಂತೋಷ ಆಗ್ತಾಯಿದೆ. ಗುರುಗಳು ಕೂತ್ಕೊಂಡು ನನಗೊಂದು ಮಾತು ಹೇಳಿದರು, ಈ ಖಾಲಿ ಜಾಗ ಇದೆಯಲ್ಲ, ಇವತ್ತು ಫಸ್ಟ್ ಒಂದು ವೇದಿಕೆ ನಮ್ಮ ಕೃಷ್ಣಾಸ್ ಅವರು ಇಲ್ಲಿ ಪರ್ಮನೆಂಟ್ ವೇದಿಕೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಸಭಾಂಗಣ ಮಾಡ್ತೀವಿ ಅಂತ ಹೇಳಿದರು. ಈ ಸಭಾಂಗಣದಲ್ಲಿ ಕೂತ್ಕೊಂಡಾಗ ಅವ್ರ ಮನಸ್ಸಲ್ಲಿ ಬಂತು, ಗುರುಗಳ ಮನಸ್ಸಲ್ಲಿ ಬಂದಾಗ ಸಾಮಾನ್ಯವಾಗಿ ಕೆಲಸಗಳು ಆಗಿಬಿಡ್ತವೆ. ಅವರೊಂದು ಆಶೀರ್ವಾದ ಆ ರೀತಿ ಇದೆ, ನಮಗೆ ಅವರುಗಳ ಸ್ವಾಮಿಗಳ ಆಶೀರ್ವಾದ ಆ ರೀತಿ ಇದೆ. ನಮ್ಮ ಸಮಾಜಕ್ಕೆ ವಿಶೇಷವಾಗಿ SSK ಸಮಾಜದ ಗುರುಗಳ ಥರನೇ ಇದ್ದಾರೆ ಅವರು. ನಮ್ಮ SSK ಸಮಾಜದ ನಿಮಗೆ SSK ಸಮಾಜದ ಗುರುಗಳು ಅಂತಲೇ ಕರಿತೀವಿ ನಾವು ಅವರುಗಳ ಸ್ವಾಮಿಗಳನ್ನ. SSK ಸಮಾಜದ ಗುರುಗಳು ಅವರು ಹೇಳಿದ ಮಾತು ಸಾಮಾನ್ಯ ಎಲ್ಲ ಕಡೆ ನಡೆದ್ಬಿಡ್ತವೆ. ಅವರು ಕೂತ್ಕೊಂಡಾಗ ಏನು ಹೇಳಿದರು, ಇದು ಕೂತ್ಕೊಂಡಾಗ ನೋಡಿರಿ, ಈ ವೇದಿಕೆ ಮೇಲೆ ಕೂತ್ಕೊಂಡಾಗ ಇದೊಂದು ಸಭಾಮಂಟಪ ಆಗಲಿಕ್ಕೆ ಯೋಗ್ಯವಾದ ಜಾಗ ಥರ ಇದೆ. ಇದೊಂದು ಸಂಪೂರ್ಣ ಸಭಾಮಂಟಪ ರೀತಿ ಪರಿವರ್ತನೆ ಮಾಡಿದರೆ ಇದೊಂದು ಉತ್ತಮವಾದ ಸಭಾಮಂಟಪ ಆಗ್ತದೆ ಈ ಜಾಗ ಅಂತ ಹೇಳಿದರು ಮೋಹನ್ ಕಿರೋಜಿಯವರೇ. ಗುರುಗಳ ಮಾತನ್ನು ಒಂದು ಸ್ವಲ್ಪ ಗಮನದಲ್ಲಿಟ್ಕೊಂಡು ಇದೊಂದು ಸಭಾಮಂಟಪ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆದರೆ ಪ್ರಯತ್ನ ಮಾಡಿ. ನಮ್ಮದು ಎಲ್ಲ ರೀತಿಯ ಸಹಕಾರ ತಮಗೆ ಇದ್ದೇ ಇರ್ತದೆ. ಇದೊಂದು ಸಭಾಮಂಟಪ ಮಾಡೋಣ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸಭಾಮಂಟಪ ನಮ್ಮ ಸಮಾಜಕ್ಕೆ ಸಿಕ್ಕಂಗೆ ಆಗ್ತದೆ. ಅದರೊಟ್ಟಿಗೆ ನಮ್ಮ ಸಮಾಜದಲ್ಲಿ, ರಾಜ್ಯದಲ್ಲಿ ಬಹುಶಃ ಅದೇನು ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ, ರಾಜ್ಯದಲ್ಲಿ ಅನೇಕ ಕಡೆಗೆ ಇದೇ ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ನಮ್ಮ ಹರಿಹರದ ಎಲ್ಲ ಸಮಾಜದ ಜನಗಳ ಆಶೀರ್ವಾದದಿಂದ ನಾನು ರಾಜ್ಯಾಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡ ಮೇಲೆ ರಾಜ್ಯದಲ್ಲಿ ಎಲ್ಲವೂ 90% ಆಗಿ ಕೆಲಸಗಳಾಗಿದ್ದು. ಅದೇನೋ ದೇವರ ಆಶೀರ್ವಾದ ಎಲ್ಲ ಕಡೆಗೆ ಪೂರ್ಣ ಆಗಿದ್ದಾವೆ. ಎಲ್ಲ ಕಡೆಗೆ ನಾನು ಬರೀ ಉದ್ಘಾಟನೆಗೆ ಕರಿತಿದ್ದಾರೆ. ದೇವಸ್ಥಾನಗಳ ಉದ್ಘಾಟನೆಗಳು, ಕಲ್ಯಾಣ ಮಂಟಪದ ಉದ್ಘಾಟನೆಗಳು, ಸ್ಕೂಲ್ ಉದ್ಘಾಟನೆಗಳು, ದಿನನಿತ್ಯ ರಾಜ್ಯದಲ್ಲಿ ಪ್ರವಾಸ ಆಗ್ತಾಯಿದೆ. ಇಲ್ಲಿವರೆಗೂ ನಾನು ರಾಜ್ಯಾಧ್ಯಕ್ಷ ಆದಾಗಿಂದನೂ ಒಂದು 70-80 ಉದ್ಘಾಟನೆಗಳು, ದೇವಸ್ಥಾನಗಳು ಪ್ರಾರಂಭಗಳು ಆಗಿದ್ದಾವೆ. ಅನೇಕ ಕಡೆಗೆ ಉತ್ಸವಗಳು ನಡೀತಿದ್ದಾವೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ನಾನು ದೇವರ ಆಶೀರ್ವಾದದಿಂದ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಸೌಭಾಗ್ಯ ಕೂಡ ನನಗೆ ಸಿಗ್ತಾ ಇತ್ತಲ್ಲ ಅನ್ನುವಂಥ ಒಂದು ಸಂತೋಷ ನನಗೆ ಆಗ್ತಾಯಿದೆ. ರಾಜ್ಯದಲ್ಲಿ ಎಲ್ಲ ಕಡೆಗೂ ಒಂದು ಉತ್ತಮವಾದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಸಮಾಜ ಗಟ್ಟಿ ಆಗ್ತಾ ಇದೆ. ಸಮಾಜ ಒಂದು ಉತ್ತಮ ದಿಕ್ಕಿನಲ್ಲಿ ಸಮಾಜ ಮುಂದೆ ವರಿತಾ ಇದೆ ಅಂತ ತಿಳಿಸ್ತಾ, ಅವರುಗಳ ಸ್ವಾಮಿಗಳ ಆಶೀರ್ವಾದ ನಮ್ಮ ಸಮಾಜದ ಮೇಲೆ ಇರಲಿ. ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ ಅಂತ ತಿಳಿಸ್ತಾ, ಇವತ್ತಿನ ಈ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ. ಭಾಳ ಸುಂದರವಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನಗಳನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಕರ್ತರು, ನಮ್ಮ ರಾಜೋಳಿಯವರು, ವಿಶೇಷವಾಗಿ ರಾಜೋಳಿಯವರು, ಮೈಸೂರಿನ ರಾಜೋಳಿಯವರು ಕೂಡ ಬಂದಿದ್ದಾರೆ. ಮಾತಾಡಬೇಕಿತ್ತು ರಾಜೋಳಿಯವರು ಒಂದೆರಡು ಮಾತು ಕಾರ್ಯಕ್ರಮದ ಬಗ್ಗೆ. ರಾಜೋಳಿಯವರು ಅವರ ಸಾಹಿತ್ಯ, ಅವರ ಲೇಖನ ಎಲ್ಲವೂ ಒಂದು ಕಡೆಯಿಂದ ಓದಿದರೆ ಭಾಳ ವಿಶೇಷವಾದ. ಸಾವಜಿ ಮಿತ್ರ, ಸಾವಜಿ ಮಿತ್ರ ರಾಜೋಳಿಯವರು ಗೊತ್ತಿತ್ತು ಎಲ್ಲ. ಸಾವಜಿ ಮಿತ್ರ ರಾಜೋಳಿಯವರು ಅವರು ಸಾವಜಿ ಮಿತ್ರ ರಾಜೋಳಿ ಮತ್ತು ಒಂದು ಸಾವಜಿ ಗೆಸ್ಟ್ ಹೌಸ್ ಕೂಡ ಮೈಸೂರಲ್ಲಿ ಮಾಡಿದ್ದಾರೆ. ಅವರ ಹರಿಹರದವರು ಮೈಸೂರು ಹೋಗಿ ಮೈಸೂರು ರಾಜೋಳಿ ಆಗಿಬಿಟ್ಟಿದ್ದಾರೆ ಅಲ್ವಾ. ಅವರ ಆ ಲೇಖನಗಳು ಅದ್ಭುತವಾಗಿರ್ತವೆ. ಸಮಾಜವನ್ನು ಒಂದು ದಿಕ್ಕಿನ ತೆಗೆದುಕೊಂಡು ಹೋಗಲಿಕ್ಕೆ ಅವರ ಲೇಖನಗಳನ್ನು ಕೂಡ ನಾನು ಓದ್ತಿರ್ತೀನಿ. ಭಾಳ ಅದ್ಭುತವಾದ ವಿಚಾರಧಾರೆ. ಸಾಹಿತ್ಯದಲ್ಲಿ ಅವರ ಒಂದು ಪ್ರೌಢಮೆ ಇದೆ. ಅವ್ರ ಜೊತೆಗೆ ಇನ್ನೊಬ್ಬರು ಕವಿಗಳಿದ್ದಾರೆ.
ಆಗಲಿ ಇದ್ದರು, ಎಲ್ಲೋ ಹೋದ್ರು ಅವರು. ಸುರೇಶ್ ಅವರು ಎಲ್ಲೋ ಹೋದ್ರು ಅವರು. ಸುರೇಶ್ ಇಲ್ಕಲ್ ಎಲ್ಲಿದ್ದಾರೆ? ಹಾಂ, ಅಲ್ಲಿ ಲಾಸ್ಟಿಗೆ. ಎಸ್, ಸುರೇಶ್ ಇಲ್ಕರ್ ಕವಿಗಳು. ಅವರು ನಿಂತ ಜಾಗದಲ್ಲೇ ಒಂದು ಕಾವ್ಯ ಸೃಷ್ಟಿ ಮಾಡಿ ಬರೆದು ವಾಟ್ಸಪ್ಪಿಗೆ ಹಾಕಿಬಿಡ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೂ ಒಂದು ನಿಂತ ಜಾಗದಲ್ಲೇ ಒಂದು ಕಾವ್ಯ ಸೃಷ್ಟಿ ಮಾಡಿ ವಾಟ್ಸಪ್ಪಿಗೆ ಹಾಕಿರ್ಬೋದು ಅಥವಾ ಹಾಕ್ತಾರೆ ಗೊತ್ತಿಲ್ಲ. ಅಂತ ಅದ್ಭುತ ಹಾಕಿದಾರಂತೆ. ದಿನ ಹಾಕ್ತಿದಾರಾ? ಗುಡ್. ಭಾಳ ಸಂತೋಷ. ಈ ರೀತಿಯ ಅನೇಕ ಜನಗಳು ನಮ್ಮ ಸಮಾಜದಲ್ಲಿದ್ದಾರೆ. ಊಟವಾಲಿ ಅವರು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಹುಬ್ಬಳ್ಳಿಯಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೆ ಶಿಕ್ಷಣ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಗಟ್ಟಿಗೊಳಿಸೋ ದಿಕ್ಕಿನಲ್ಲಿ ಅವರ ಒಂದು ಅಧ್ಯಕ್ಷತೆ ಸಮಿತಿ ಕೂಡ ನಾವು ತಯಾರು ಮಾಡಿದ್ದೀವಿ. ಆ ಸಮಿತಿ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ದೊಡ್ಡ ಪ್ರಮಾಣದ ಪ್ರಾರಂಭ ಮಾಡೋದಕ್ಕೆ, ಇರುವ ಶಿಕ್ಷಣ ಸಂಸ್ಥೆಗಳನ್ನು ಗಟ್ಟಿಗೊಳಿಸೋದಕ್ಕೆ ಏನು ಮಾಡಬೇಕು ಅಂತ ಒಂದು ವರದಿ ಕೂಡ ಕೊಡ್ತಾರೆ. ಕೊನೆಯದಾಗಿ ನಮ್ಮ ಮೈಲಾಲಿಂಗ್ಸ ಕಾಟುವೆಯವರ ಕ್ಷತ್ರಿಯ ಜಗತ್ ಪತ್ರಿಕೆ ನಮ್ಮ ಸಮಾಜದ ಪ್ರತಿ ಒಂದು ಕಾರ್ಯಕ್ರಮವನ್ನು ಮನೆಗೆ ಮುಟ್ಟಿಸುವಂಥ ಕೆಲಸ ಕೂಡ ಮಾಡ್ತಾ ಇದೆ. ಭಾಳ ವಿಶೇಷವಾಗಿ ಅವರು ಪತ್ರಿಕೆಯಲ್ಲಿ ವರದಿಗಳನ್ನು ತಯಾರು ಮಾಡಿ ಉತ್ತಮವಾದ ಫೋಟೋಗಳನ್ನು ಹಾಕ್ತಾರೆ. ಎಲ್ಲವೂ ಭಾಳ ಸಂತೋಷದ ವಿಚಾರಗಳು. ಕೃಷ್ಣ ಸ್ಟಾರ್ ನಕ್ಷತ್ರ ಟಿವಿ ಕೃಷ್ಣ, ಲಾಸ್ಟಿಗೆ ನಕ್ಷತ್ರ ಟಿವಿ ಕೃಷ್ಣ ಕೂಡ ನಮ್ಮ ಸಮಾಜದ ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ತಾ ಇದ್ದಾರೆ. ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ, ಭಾಳ ಸುಂದರವಾಗಿ ಮಾಡಿದ್ದೀರಿ. ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಜಗನ್ಮಾತೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಅವರುಗಳ ಸ್ವಾಮಿಗಳ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ ಅಂತ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.